ಓಂ ಭೇದ ವ್ಯಪದೇಶಾಚ ಓಂ. ಈ ಸೂತ್ರಕ್ಕೆ ಸಂಬಂಧಿಸಿದಂತೆ ತತ್ವಪ್ರಕಾಶಿಕ ನಾವು ನೋಡ್ತಾ ಇದ್ದೀವಿ. ಈ ಸೂತ್ರದ ಮೂಲಕ ಏನು ತಿಳಿಸ್ತಾ ಇದ್ದಾರೆ ಅದನ್ನ ಈಗಾಗಲೇ ನಾವು ನೋಡಿದ್ದೇವೆ. ಇದು ಹೇತ್ವಂತರ. ಪರಮಾತ್ಮನೇ ಆನಂದಮಯನೇ ಹೊರತು ಬೇರೆ ಯಾರು ಆನಂದಮಯರಲ್ಲ. ಯಾಕೆ ಅನ್ನೋದನ್ನ ಇನ್ನೊಂದು ಕಾರಣದ ಮೂಲಕ, ಈಗಾಗಲೇ ಕಾರಣ ತಿಳಿಸಿದ್ದಾರೆ, ಈಗ ಮತ್ತೊಂದು ಕಾರಣದ ಮೂಲಕ ತಿಳಿಸೋದಿದ್ದಾರೆ. ಅದನ್ನ ನಾವು ನೋಡ್ತಾ ಇದ್ದೀವಿ. ಈ ಭಗವಂತನನ್ನ ಶಾಸ್ತ್ರಗಳು ಎಲ್ಲವೂ ಭಗವಂತನ ನಾಮವೇ. ತತ್ ತ್ವಂ ಅಸಿ ಇತ್ಯಾದಿ ಎಲ್ಲವೂ ಕೂಡ ನಾಮಗಳೇ ಆಗಿವೆ ಅಂತ ಅನ್ನೋದನ್ನು ನೋಡಿದ್ದೇವೆ. ಇದಂ ಹಿ ವಿಶ್ವಂ ಭಗವಾನಿವೇತರೋ ಯಥೋ ಜಗತ್ಸ್ಥಾನ ನಿರೋಧ ಸಂಭವ ಅನ್ನೋ ಮಾತುಗಳೆಲ್ಲ, ಈ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಅನ್ನೋ ಮಾತುಗಳಿವೆ. ಎಲ್ಲವೂ ಭಗವಂತನನ್ನು ಸ್ತೋತ್ರ ಮಾಡುವುದು ಅಂತ ಒಂದರ್ಥ. ಅದಲ್ಲದೆ ಮತ್ತು ಕೆಲವು ಅರ್ಥಗಳು ಇವೆ ಅಂತ ನಾವು ನೋಡಿದ್ದೇವೆ. ನಾಮಾನಿ ಸರ್ವಾಣಿ ಇತಿ ಶ್ರುತ್ಯ ತತ್ವಮಸ್ಯಾದಿ ಶಬ್ದೈ ವಿಷ್ಣೋರೇವ ವಾಚ್ಯತ್ವೋಕ್ತೆ. ತತ್ ತ್ವಂ ಅಸಿ ಮೊದಲಾದ ಎಲ್ಲ ಶಬ್ದಗಳಿಂದಲೂ ಕೂಡ ಅವನೇ ವಾಚ್ಯನಾಗಿದ್ದಾನೆ ಅಂತ ಅದು ತಾತ್ಪರ್ಯ. ಸಂತು ಚೈತಾಹ ಅದ್ವೈತ ಶ್ರುತೆಯ, ಮೂಲಭೂತವಾಗಿ ಅವು ಅದ್ವೈತಗಳನ್ನು ಹೇಳುವುದೇ ಇಲ್ಲ. ಒಂದು ವೇಳೆ ಅದ್ವೈತವನ್ನು ಹೇಳ್ತವೆ ಅಂತ ಕಂಡ್ರೂ ಕೂಡ ಅದಕ್ಕೆ ಅದ್ವೈತದ ಅರ್ಥ ಬೇರೆ ಇದೆ. ಜೀವಾಭೇದ, ಜೀವ ಬ್ರಹ್ಮಾಭೇದ ಅಂತ ಅರ್ಥ ಅಲ್ಲ. ಅದಕ್ಕೆ ಆ ಅದ್ವೈತದ ಅರ್ಥವೇ ಬೇರೆ ಇದೆ. ಸಕಲ ಸ್ವಾಮಿತ್ವ, ಸಕಲ ನಿಯಂತೃತ್ವ ಇತ್ಯಾದಿಗಳ ಅರ್ಥಗಳಿವೆ ಅಂತ ಮುಂದೆ ಇದಂ ವಿಶ್ವಂ ಭಗವಾನಿವೇತರೋ ಅನ್ನೋ ಮಾತಿನಿಂದ ಹೇಳಿದ್ದಾರೆ. ಅಲ್ಲಿ ಇವೆಲ್ಲವೂ ಕೂಡ ವಿಷ್ಣುವಿನ ನಾಮ ಅಂತ ಹಿಂದೆ ಬಂದಿದೆ. ಅದನ್ನು ನಾವು ಟಿಪ್ಪಣಿಗಳಿಗನುಸಾರವಾಗಿ ಅಥವಾ ತತ್ವ ಪ್ರದೀಪಕ್ಕನುಸಾರವಾಗಿ ಕೂಡ ಮುಂದೆ ನೋಡಬಹುದು. ತತ್ವ ಪ್ರದೀಪದಲ್ಲಿ ಮುಂದೆ ನೋಡ್ತೀವಿ. ಆದ್ರೂ ಕೂಡ ಅದು ಹೇಗೆ ನಾಮ ಅಂತ ಅನ್ನೋದನ್ನ ಈಗ ಒಂದು ಬಾರಿ ಗಮನಿಸಬಹುದು. ತತ್ ತ್ವಂ ಅಸಿ ಅಂತ ಹೀಗಿದೆಯಲ್ಲ, ಇದೆಲ್ಲವೂ ಕೂಡ ತತ್ವ ಅಂದ್ರೆ ಅದು, ತ್ವಂ ಅಂದ್ರೆ ನೀನು, ಅಸಿ ಅಂದ್ರೆ ಆಗಿದ್ದೆ ಅಂತ ಕ್ರಿಯಾಪದ. ಅದು ಸುಮ್ಮನೆ ಬೇಸಿಕ್ ಅರ್ಥ ಆಯ್ತು. ಅದಲ್ಲದೆ ಅದಕ್ಕೆ ಬೇರೆ ಅರ್ಥ ಇದೆ. ಗೀತಾ ಪ್ರಸ್ಥಾನದಲ್ಲಿ ಮೊದಲಾದ ಕಡೆ ಅದನ್ನು ವರ್ಣನೆ ಮಾಡಿದ್ದಾರೆ. ತತತ್ವಾತ್ ತತ್, ತತ್ ಅಂದ್ರು ತತ ಅಂದ್ರು ಒಂದೇ ಅರ್ಥ. ತನು ವಿಸ್ತಾರ ಅಂತ ಧಾತು. ಇದನ್ನ ನಾನೀಗ ತತ್ವ ಪ್ರದೀಪದಲ್ಲಿರೋದನ್ನ ಹೇಳ್ತಾ ಇದ್ದೀನಿ. ತತ್ವ ಪ್ರದೀಪದಲ್ಲಿ 3ನೇ ಪ್ಯಾರಾದಲ್ಲಿ ಆ ಮಾತು ಕಾಣಿಸ್ತದೆ. ತತತ್ವಾತ್ ತತ್, ಎಲ್ಲ ಕಡೆ ವ್ಯಾಪ್ತನಾಗಿರುವುದರಿಂದ ಭಗವಂತನನ್ನ ತತ್ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಮತ್ತೆ ತವಸ್ತೇಜ, ತತ್ ತ್ವಂ ಅಂತಿದೆಯಲ್ಲ, ತವ ಅಂತಂದ್ರೆ ತೇಜಸ್ವರೂಪ ಅಂತ ಅರ್ಥ. ಇಲ್ಲಿ ತ್ವಂ ಅಂದ್ರೆ ತ್ವ ಅಂತನಲ್ಲಿ ತಕಾರ ಹೊಂದಿದೆ, ವಕಾರ ಹೊಂದಿದೆ. ಅವೆರಡನ್ನು ಸಂಯುಕ್ತಾಕ್ಷರವಾಗಿ ನಾವೀಗ ತ್ವಂ ಅಂತ ಯೂಸ್ ಮಾಡ್ತಾ ಇದ್ದೇವೆ. ಅದು ಮೂಲಭೂತವಾಗಿ ತ ವ ಅಂತ 2 ಅಕ್ಷರಗಳು. ಆ 2 ಅಕ್ಷರಗಳು ಏನನ್ನು ಹೇಳ್ತವೆ ಅಂದ್ರೆ ಅದು ತೇಜಸ್ಸು ಅನ್ನೋ ಅರ್ಥವನ್ನು ಹೇಳ್ತದೆ, ಬೆಳಕು ಅನ್ನೋ ಅರ್ಥವನ್ನ ಅದು ವರ್ಣಿಸ್ತದೆ. ಅಂದ್ರೆ ಜ್ಞಾನದ ಬೆಳಕು ಅಂತ ಈಗ ಅರ್ಥವನ್ನು ಹೇಳ್ತಾರೆ. ಆದ್ರಿಂದ ತದ್ರೂಪತ್ವ ತ್ವಂ, ಆ ಬೆಳಕಿನ ರೂಪನಾದ್ರಿಂದ ಈ ಭಗವಂತ ತ್ವಂ ಅಂತ ಅದ್ರ ಅರ್ಥ. ಸರ್ವಮೂಲದಲ್ಲಿ ಮತ್ತೊಂದು ಕಡೆ ಬಂದಿದೆ, ತಥೋ ವೇತ್ತೀಚ ತ್ವಂ ಸಹ ಅಂತ. ಈ ಭಗವಂತ ತ್ವಂ ಯಾಕೆ ಅಂದ್ರೆ ತತಃ ವ್ಯಾಪ್ತನಾಗಿದ್ದಾನೆ, ವೇತ್ತಿ ವ ಅಂದ್ರೆ ತಿಳಿತಾನೆ. ಅದನ್ನೇ ಇಲ್ಲಿ ತಿಳಿಯುವುದು ಅಂದ್ರೆ ಜ್ಞಾನದ ಬೆಳಕು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಹೀಗೆ ತತ್ ಅಂದ್ರೆ ವ್ಯಾಪ್ತ ಅಂತ ಅರ್ಥ. ತತ್ ತ್ವಂ ಅಸಿ ಅಂತ 3 ಇದೆಯಲ್ಲ, ತತ್ ಎಂಬುದಕ್ಕೆ ವ್ಯಾಪ್ತ ಅಂತ ಅರ್ಥ. ತ್ವಂ ಅನ್ನುವಲ್ಲಿ ತ ಅಂತ ಅನ್ನೋದಕ್ಕೆ ವ್ಯಾಪ್ತ ಅಂತ ಅರ್ಥ. ವ ಅನ್ನೋದಕ್ಕೆ ತಿಳಿತಾನೆ ಅಂತ ಅರ್ಥ. ವಾಗತಿ ಗಂಧನೇವ ಅಂತ ಧಾತು ಇದೆ. ಹೀಗೆ ತ್ವಂ ಅಂತ ಏನಿದೆಯಲ್ಲ, ತ್ವಂ ಅಂದ್ರೆ ಅದು ತವ, ತವಂ ಅಂತ ಹಿಂಗ ತವಂ ಇದ್ದದ್ದೇ ನಡುವಿನ ಒಂದು ಸ್ವರಾಕ್ಷರವನ್ನು ಕಳ್ಕೊಂಡು ತ್ವಂ ಆಗಿದೆ. ತ ಅನ್ನೋದು ಏನನ್ನು ಹೇಳ್ತದೆ ಅಂದ್ರೆ ಅದು ತತ ಅಂತ ಏನು ವ್ಯಾಪ್ತವಾದದ್ದು ಅಂತ ಶಬ್ದ ಇದೆಯಲ್ಲ, ಅದರ ಸಂಕ್ಷಿಪ್ತ ರೂಪ ಅದು ತ ಅಂತ ಅನ್ನೋದು. ಮುಂದೆ ವಾತಿ ಅಂದ್ರೆ ವಾಗತಿ ಗಂಧನೀಯ ಅಂತ ಧಾತು ಇರೋದ್ರಿಂದ ತಿಳಿತಾನೆ ಅಂತ ಅದು ಮುಂದಿನ ರೂಪ. ಹೀಗೆ ತತ
ತತ್ ತ್ವಂ ಅಸಿ ಅನ್ನೋಲಿ ತತ ಅಂದ್ರೆ ಮೊದಲನೇದಕ್ಕೇನೆ ವ್ಯಾಪ್ತ ಅಂತ ಅರ್ಥ, ಎರಡನೇದ್ರಲ್ಲಿ ತ್ವಂ ಅನ್ನೋದಕ್ಕೆ ಮತ್ತೆ ತ ಅಂದ್ರೆ ವ್ಯಾಪ್ತ ಅಂತಾನೆ ಅರ್ಥ, ಮತ್ತೆ ವ ಅಂದ್ರೆ ಜ್ಞಾನ ಸ್ವರೂಪ ಅಂತ ಅರ್ಥ. ಅವು ಪುನರುಕ್ತಿ ಆಗ್ತದಲ್ಲ ಅಂತ ಏನಾದ್ರು ಸಂಶಯ ಇದ್ರೆ ಮೊದಲನೇದ್ದು ದೇಶದ ವ್ಯಾಪ್ತಿಯನ್ನು ಹೇಳ್ತದೆ ತತ ಎಂಬಲ್ಲಿ, ತ್ವಂ ಎಂಬಲ್ಲಿ ತ ಅನ್ನುವುದು ಕಾಲದ ವ್ಯಾಪ್ತಿಯನ್ನು ಹೇಳ್ತದೆ. ಮುಂದೆ ವೇತ್ತಿ ಅಂತ ಅನ್ನುವಲ್ಲಿ ವ ಅಂತ ಅನ್ನೋದು ಆ ಭಗವಂತನ ಗುಣಗಳನ್ನ ವರ್ಣನೆ ಮಾಡ್ತದೆ, ಜ್ಞಾನ ಎಂಬ ಗುಣವನ್ನು ಪ್ರಧಾನವಾಗಿ ಹೇಳ್ತಾ ಇದೆ. ಮುಂದೆ ಅಸನಾದ ಅಸಿನಾಮಾಸವು ಇದೆಲ್ಲ ಗೀತಾ ಪ್ರಸ್ಥಾನದಲ್ಲಿ ಬಂದಿದೆ. ಅಹೇಯತ್ವಾದಹಂ ನಾಮ ಬ್ರಹ್ಮಾಯಂ ಗುಣಪೂರ್ತಿತಃ ತೇಜಸ್ವಾತ್ವಮಿದೀರಿತಃ ಅಸನಾದಸಿ ನಾಮಾಸೌ ಅಂತ ಗೀತಾ ಪ್ರಸ್ಥಾನದಲ್ಲಿ ಇವೆಲ್ಲ ಬಂದಿದೆ. ಅಸಿ ಅಂದ್ರೆ ಏನರ್ಥ? ಇರುತ್ತಿ, ಅಸ್ಥಿ, ಸಹ, ಸಂತಿ ಅಂತ ಈ ಕ್ರಿಯಾಪದ ಅಲ್ಲ ಅದು. ಅಸಿ ಅಂದ್ರೆ ಅದು ಅಸನಾತ್, ಇರುವುದರಿಂದ, ನಮ್ಮೆಲ್ಲರ ಹೃದಯ ಕಮಲದಲ್ಲಿ ಇದ್ದಾನೆ, ಹೀಗೆಲ್ಲ ಅದಕ್ಕೆ ನಾವು ಅರ್ಥ ಮಾಡ್ಕೋಬಹುದು. ಅಸನಾತ್, ಹೀಗಾತ ಭಗವಂತ ಇರುವುದರಿಂದ ಅದನ್ನು ಅಸಿ ಅಂತ ಹೇಳ್ತಾರೆ. ಈಗ ಅವು ಭಗವಂತನ ಗುಣವನ್ನೇ ವರ್ಣನೆ, ಪ್ರತಿಯೊಂದು ಕೂಡ ಭಗವಂತನ ಭಿನ್ನ ಮುಖಗಳನ್ನು ವರ್ಣನೆ ಮಾಡ್ತವೆ ಹೊರತು ಅದು ನೀನು ಭಗವಂತನಾಗಿದ್ದಿ ಅಂತ ವರ್ಣನೆ ಮಾಡೋದೇ ಇಲ್ಲ ಅಂತ ಅದರ ತಾತ್ಪರ್ಯ. ಅಹೇಯತ್ವಾದ ಅಹಂ, ಅಹಂ ಅಂತಿದೆ, ತತ್ವಮಸಿ ಅಹಂ ಬ್ರಹ್ಮಾಸ್ಮಿ, ಇವನ್ನೆಲ್ಲ ನಾವು ತೋರಿಸಬೇಕಾಗಿದೆ. ಅಹಂ ಅಂದ್ರೆ ಅಹೇಯತ್ವಾದ ಅಹಂ, ಯಾರು ಭಗವಂತನ, ಯಾರು ನಮ್ಮ ಯಾರಿಂದಲೂ ಬಿಡಲ್ಪಡ್ಲಿಕ್ಕೆ ಸಾಧ್ಯವೇ ಇಲ್ವೋ. ಹೇಯ ಅಂದ್ರೆ ಬಿಟ್ಟು ದೂರ ಇಡಬೇಕಾದಂತಹ ವಸ್ತು ಅಥವಾ ವ್ಯಕ್ತಿ. ಅಹೇಯ ಅಂದ್ರೆ ಹಾಗೆ ದೂರ ಇಡಬೇಕಾದ ವ್ಯಕ್ತಿ ಅಲ್ಲ ಅವನು. ಅಹೇಯತ್ವಾದ ಅಹಂ. ಅಥವಾ ನ ಹನ್ಯತೆ ಇತಿವ, ನಾವ್ಯಾರು ಕೂಡ ಅದನ್ನು ಕೊಲ್ಲುವುದು ಸಾಧ್ಯ ಇಲ್ಲ, ಆದ್ರಿಂದ ಆತ ಆ ಕಾರಣದಿಂದಲೂ ಅಹಂ ಅಂತ ಕರೆಸ್ಕೋತಾನೆ. ಅಸ್ತೀತಿ ಮೇಯತ್ವಾತ್ ಅಸ್ಮಿ, ಮತ್ತೆ ಅಸ್ಮಿ ಅಂತಿದೆ. ಅಸಿ ಅಂತ ಅನ್ನೋದು ಅಸಭುವಿ ಧಾತುವಿನ ಮಧ್ಯಮ ಪುರುಷದ ಏಕವಚನದ ರೂಪ. ಅಸಿ ಅಂತ ಅನ್ನೋದನ್ನ ಅಸನಾದ ಅಸಿನಾಮಾಸವು ಅಂತ ಗೀತಾ ಪ್ರಸ್ಥಾನಕ್ಕನುಸಾರವಾಗಿ ನೀವು ನೋಡಿದ್ರಿ, ನಾವು ತಿಳಿಸ್ಕೊಟ್ರಿ. ಆದ್ರೆ ಅಸ್ಮಿ ಅಂತ ಅನ್ನೋದಕ್ಕೆ ಹೇಗೆ ತಿಳ್ಕೋಬೇಕು ಅಂತ ಪ್ರಶ್ನೆ ಬಂದ್ರೆ, ಅಸಿ ಅಂತಂದ್ರೆ, ಅಸ್ಮಿ ಅಂತಂದ್ರೆ ಅಸ್ತೀತಿ ಮೇಯತ್ವಾತ್, ಅಸ್ ಮಿ ಅಂತ ಹೀಗೆ ಎರಡಿದೆ. ಅಲ್ಲಿ ಮೊದಲನೇ ಅಸ ಅಂತ ಅನ್ನೋದು ಭಗವಂತನ ಅಸ್ತಿತ್ವವನ್ನ ತೋರಿಸ್ತದೆ. ಮತ್ತೆ ಮೀ ಅಂತ ಅನ್ನೋದು ಆತ ಮಿತನಾಗಿದ್ದಾನೆ, ಜ್ಞಾತನಾಗಿದ್ದಾನೆ ಅನ್ನೋದನ್ನು ತೋರಿಸ್ತದೆ. ಮಾನೆ ಅಂತ ಧಾತು ಇದೆ. ಹೀಗೆ ಅಸ್ತೀತಿ ಮೇಯ, ಇದ್ದಾನೆ ಎಂಬುದಾಗಿ ತಿಳಿಯಲ್ಪಡ್ತಾನೆ, ಇಲ್ಲ ಎಂಬುದಾಗಿ ತಿಳಿಯಲ್ಪಡುವವನಲ್ಲ, ಇದ್ದಾನೆ ಎಂಬುದಾಗಿ. ಭಗವಂತನ ಅಸ್ತಿತ್ವ ಅಂತ ಅನ್ನೋದು ಎಲ್ಲಾ ಆಸ್ತಿಕರಿಗೂ ಕೂಡ ಮೂಲಭೂತವಾದಂತಹ ಗುಣ. ಆದ್ರಿಂದ ಅಸ್ತೀತಿ ಮೇಯ, ಇದ್ದಾನೆ ಎಂಬುದಾಗಿ ಯಾರು ತಿಳಿಯಲ್ಪಡ್ತಾನೋ ಅವನನ್ನ ಅಸ್ಮಿ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಇವೆಲ್ಲವೂ ಕೂಡ ಹೀಗೆ ಭಗವಂತನ ಗುಣಗಳನ್ನೇ ವರ್ಣನೆ ಮಾಡ್ತವೆ. ಆದ್ರಿಂದ ಐಕ್ಯವನ್ನು ಹೇಳುವುದೇ ಇಲ್ಲ ಅಂತ ಒಂದು ತಾತ್ಪರ್ಯ. ಅಲ್ಲಿ ಮತ್ತೆ ಜ್ಞಾನ ರೂಪೋ ನಿಯಂತ್ರಣ ರೂಪ ಅಷ್ಟೇ. ಇವೆಲ್ಲದಕ್ಕೂ ತಾತ್ಪರ್ಯ ಏನಾಗ್ತದೆ? ಒಟ್ಟಾರೆ ಜ್ಞಾನ ರೂಪನಾಗಿದ್ದಾನೆ, ನಿಯಂತ್ರಣ ರೂಪನಾಗಿದ್ದಾನೆ. ಮತ್ತೆ ಬೇರೆ ಬೇರೆ ಕಡೆ ಎಲ್ಲಾದ್ರೂ ಯೋಸಾವಸು ಪುರುಷಸ್ಸೋಹಮಸ್ಮಿ ಅಂತ ಹೀಗೆಲ್ಲ ಮಾತು ಬಂದ್ರೆ, ಸಹ ಅಸೌ ಸಹ ಅಹಂ ಅಸ್ಮಿ ಅಂತ ಹೀಗೆಲ್ಲ ಬಂದ್ರೆ, ಅಲ್ಲಿ ಪರೋಕ್ಷತ್ವಾತ್ ಅಸೌ, ಭಗವಂತನನ್ನ ಅಸೌ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಅವನು ಪರೋಕ್ಷನಾದ್ರಿಂದ, ಎಲ್ಲೋ ದೂರ ಇರುವವನಾದ್ರಿಂದ, ನಮ್ ಯಾವ ಇಂದ್ರಿಯಕ್ಕೂ ಆತ ಸುಲಭವಾಗಿ ನಿಲ್ಕದೇ ಇದ್ದವನಾದ್ರಿಂದ ಅಸೌ. ಅಸುಷು ಓತತ್ವಾತ್, ಇದನ್ನೆಲ್ಲೂ ತ್ರಿವಿಕ್ರಮ ಪಂಡಿತರ ಮಾತಿನ ಅನುಸಾರವಾಗಿ ಹೇಳ್ತಾ ಇದ್ದೀನಿ. ಹಸುಗಳು ಅಂದ್ರೆ ಪ್ರಾಣಿಗಳು, ಜೀವರು, ಅವರಲ್ಲಿ ಓತ ಅಂದ್ರೆ ಅಥವಾ ವ್ಯಾಪ್ತನಾದವನು. ಆದ್ರಿಂದ ಅವನನ್ನ ಅಸೌ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಅಮುಷ್ಮಿನ್ ಸ್ಥಿತತ್ವಾಚ ಅಸೌ, ಇನ್ನೂ ಒಂದು ಕಾರಣ ಹೇಳಿದ್ದಾರೆ. ಅಮುಷ್ಮಿನ್, ಇವನಲ್ಲಿ, ಈ ಜೀವನಲ್ಲಿ ಸ್ಥಿತ ಆಗಿದ್ದಾನೆ ಈ ಪರಮಾತ್ಮ, ಆದ್ರಿಂದ ಆತನನ್ನ ಅಸೌ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಮುಂದೆ ಏಷಃ ಅಂತ ಬಂದಿದೆ. ಅಂದ್ರೆ ಸಪ್ತಸು ಪ್ರಥಮ ಇತಿ ಸೂತ್ರಾತ್ ಅಸೌ ಇತಿ ಸಪ್ತಮಿ ವಾ ಅಂತ ಬಂದಿದೆ. ಅದನ್ನಲ್ಲಿ ಈಗ ನಾವು ನೋಡೋದು ಬೇಡ, ತತ್ವ ಪ್ರದೀಪನ್ನು ಹೇಳಿದಾಗಲೇ ಹೇಳ್ತೇನೆ. ಈಗ ಆ ನಾಮಗಳು ಹೇಗೆ ಭಗವಂತನಿಗೆ ವಾಚಕ ಅಂತ ಅನ್ನೋದನ್ನು ತಿಳ್ಕೊಂಡ್ರೆ ಸಾಕು. ಮುಂದೆ ಆ ಸಮಂತಾತ್ ಈಷ್ಟೇ ಇತಿ ಏಷಃ, ಏಷಃ ಅಂತಿದೆ. ಏಷಃ ಅಂದ್ರೆ ಬರೀ ಇವನು ಅಂತ ಅರ್ಥ ಮಾಡ್ಕೋಬೇಡಿ. ಏಷಃ ಅಂದ್ರೆ ಇನ್ನೇನು ಹಾಗಾದ್ರೆ ಅರ್ಥ ಅಂದ್ರೆ ಆ ಈಷ್ಟೇ ಇತಿ ಏಷಃ. ಈಶಾ ಈಶ್ವರಿ ಅಂತ ಧಾತು ಇದೆ.
ಅದರಿಂದ ಈಶ ಅಂತ ಈಗ ಶಬ್ದ ನಿಷ್ಪನ್ನ ಆಗ್ತದೆ. ಅದು ಏಷ ಹೇಗಾಯ್ತು ಅಂದ್ರೆ ಹಿಂದೆ ಆಂಗ್ ಅಂತ ಉಪಸರ್ಗ ಸೇರ್ಕೋತದೆ. ಹಾಗೆ ಸೇರ್ಕೊಂಡಾಗ ಆ ಮತ್ತು ಈ ಎರಡು ಸೇರಿ ಸವರ್ಣ ಗುಣಸಂಧಿಯಾಗಿ ಏಷ ಅಂತ ಆಗ್ತದೆ. ಆ ಸಂಬಂಧ ಅದು ಚೆನ್ನಾಗಿ ಇಷ್ಟೇ ಎಲ್ಲದರ ಮೇಲೆ ಹತೋಟಿಯನ್ನು ಹೊಂದಿದ್ದಾನೆ. ಆದ್ರಿಂದ ಅವನನ್ನ ಏಷ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಇದು ಏಷ ಅಂತ ಇದಕ್ಕೆಲ್ಲದಕ್ಕೂ ಕೂಡ ಸರ್ವಮೂಲದಲ್ಲಿ ಆಧಾರ ಇದೆ. ಅದನ್ನೇ ತ್ರಿವಿಕ್ರಮ ಪಂಡಿತರು ಬೇರೆ ಬೇರೆ ಕಡೆ ತಗೊಂಡದನ್ನ ವರ್ಣನೆ ಮಾಡ್ತಾ ಇದ್ದಾರೆ ಅಷ್ಟೇ. ಕೆಲವನ್ನ ಈಗ ನೆನಪಿಗೆ ಬಂದದನ್ನು ಹೇಳಿದ್ದೀನಿ. ಏಷ ಐಶ್ವರ್ಯ ರೂಪತ್ವ ಅಂತ ಇನ್ನೊಂದು ಕಡೆ ಇದೆ ಕೆಲವು ಸರ್ವಮೂಲದಲ್ಲಿ, ಐಶ್ವರ್ಯ ಸ್ವರೂಪನಾದ್ರಿಂದ ಅದನ್ನೇ ಇಲ್ಲಿ ವಿವರಣೆ ಮಾಡಿದ್ದಾರೆ ಅಷ್ಟೇ. ಏಷ ಐಶ್ವರ್ಯ ರೂಪತ್ವ. ಅಯಂ ಅಂತಿದೆ. ಅಯಂ ಅಂದ್ರೆ ಮತ್ತೆ ಇವನು ಅಂತ ಅರ್ಥ ಅಲ್ಲ. ಇನ್ನೇನು ಅಯಂ ಅಂತಂದ್ರೆ ಅಯನಾತ್ ಅಯಂ. ಈಗ ಹೋಗುವುದರಿಂದ ಪಯಗತ ಒಂದು ಧಾತು ಇರೋದ್ರಿಂದ ಹೋಗ್ತಾ ಇರೋದ್ರಿಂದ ಗಮನಶೀಲನಾದ್ರಿಂದ ಆತನನ್ನ ಅಯಂ ಅಂತ ಹೇಳ್ಬೇಕು. ಮುಂದೆ ಸಹ ಅಂತ ಬಂದ್ರೆ ಅದಕ್ಕೆ ಬರೀ ಅವನು ಅಂತ ಅರ್ಥ ಮಾಡ್ಕೋಬೇಡಿ. ಸರಣಾತ್ ಸಾರತ್ವಾಚ್ಚ ಸಹ. ಸರಣ ಯಾವತ್ತೂ ಗತಿಶೀಲನಾದವನು. ಮತ್ತೆ ಸಾರ ಈ ಜಗತ್ತಿನೆಲ್ಲದರ ಸಾರಭೂತ. ನಿತ್ಯಂ ಹೀನೋಖಿಲೈರ್ದೋಷೈ ಸಾರಭೂತೋ ಯಥೋ ಹರಿಹಿ ಅಂತ ಕಾಟಕ ಉಪನಿಷತ್ತಿನ ಭಾಷ್ಯದಲ್ಲಿದೆ. ಈ ಹಂಸಶ್ಚುಚಿಷತ್ ಅಂತ ಒಂದು ಮಂತ್ರ, ಹಂಸ ಗಾಯತ್ರಿ ಅಂತ ಅದನ್ನು ಕರೀತಾರೆ. ಅಲ್ಲಿ ಹಂ ಅಂದ್ರೆ ಎಲ್ಲ ದೋಷಗಳಿಂದ, ಹ ಅಂದ್ರೆ ಎಲ್ಲ ದೋಷಗಳಿಂದ ರಹಿತ ಅಂತ ಅರ್ಥ. ಅನುಸ್ವಾರ ಅಂತ ಅನ್ನೋದು ನಿರ್ಧಾರವನ್ನು ತೋರಿಸ್ತದೆ. ಸ ಅಂತ ಅನ್ನೋದು ಆತ ಸಾರರೂಪನಾಗಿದ್ದಾನೆ ಅಂತ ಹೀಗೆ ತೋರಿಸ್ತದೆ. ಆದ್ರಿಂದ ಆತನನ್ನ ಹೀಗೆ ಸಾರರೂಪ ಅಂತ ಹೇಳಬೇಕು. ಸಾರರೂಪನಾದ್ರಿಂದ ಅವನು ಸ ಅಂತ ಹೇಳಬೇಕೆ ಹೊರತು ನೀವು ಹೇಳಿದಂತೆ ಅವನು ಇವನು ಹೀಗೆ ಅಂತ ಅದಕ್ಕೆ ಅರ್ಥ ಮಾಡೋದು ಉಚಿತ ಅಲ್ಲ ಅಂತ ತಾತ್ಪರ್ಯ. ಆದ್ರಿಂದ ಎಲ್ಲ ನಾಮಗಳು ಕೂಡ ಭಗವಂತನ ನಾಮಗಳು ಐಕ್ಯವನ್ನು ಹೇಳ್ತಾನೆ ಇಲ್ಲ. ಒಂದು ವೇಳೆ ಐಕ್ಯವನ್ನು ಹೇಳ್ತವೆ ಅಂತ ಇಟ್ಕೊಂಡ್ರು ಕೂಡ ಅದನ್ನೇ ಮುಂದಿನ ತತ್ವ ಪ್ರಕಾಶಕದ ಮಾತನ್ನು ಹೇಳೋರು. ಸಂತುವ ಐಕ್ಯಪರಾಣಿ ಸಂತು ಚೈತಾಹ ಶ್ರುತಯ. ಅದ್ವೈತ ಈ ಎಲ್ಲಾ ವಾಕ್ಯಗಳು ಅದ್ವೈತ ಪರವಾಗಿ ಇರಲಿ, ಆದ್ರೆ ಅದರಿಂದ ನಮ್ಮ ಭೇದಕ್ಕೆ ಏನು ವಿರೋಧ ಇಲ್ಲ. ಯಾಕೆಂದ್ರೆ ಆ ಅಭೇದ ಅಂತ ಅನ್ನೋದು ಈ ಜೀವ ಬ್ರಹ್ಮರ ನಡುವೆ ಜೀವರ ನಡುವಿನ ಅಭೇದವನ್ನು ಹೇಳೋದಿಲ್ಲ, ಸ್ವಾಮಿತ್ವವನ್ನ ಅಧೀನತ್ವವನ್ನ ಇತ್ಯಾದಿಗಳನ್ನ ವರ್ಣನೆ ಮಾಡ್ತದೆ. ಹೀಗೆ ಆ ನಾಮಗಳನ್ನ ವರ್ಣನೆ ಮಾಡುವಂತ ಪ್ರಸಂಗ ಇದೆ. ಇದೇ ತರ ಬೇರೆ ಬೇರೆ ಎಲ್ಲ ನಾಮಗಳನ್ನು ಕೂಡ ನಾವು ಚಿಂತನೆ ಮಾಡಬಹುದು. ಕ್ಷೇತ್ರಜ್ಞೋಕ್ಷರ ಏವಚ ಪ್ರಾಸಂಗಿಕವಾಗಿ ಹೇಳ್ತಾ ಇದ್ದೀನಿ. ಕ್ಷೇತ್ರಜ್ಞೋಕ್ಷರ ಏವಚ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬಂದಲ್ಲೆಲ್ಲ ಕಡೆ ಕೂಡ ಏವ ಅಂದ್ರೆ ಅವನೇ, ಚ ಮತ್ತು ಕೂಡ ಅಂತ ಹೀಗೆ ಅರ್ಥ ಮಾಡೋದಕ್ಕೆ ಅರ್ಥ ಇಲ್ಲ. ಹಾಗೆ ವಿಷ್ಣು ಸಹಸ್ರನಾಮದಲ್ಲಿ ಅದೊಂದು ಕಡೆ ಮಾತ್ರ ಆತರ ಬಂದಿದೆ. ಸುಮ್ಮನೆ ಪಾದ ಪೂರ್ಣೆಗಾಗಿ ಒಂದು ಅಂಟು ಛಂದಸ್ಸಿನಲ್ಲಿ ಒಂದು ಪಾದದಲ್ಲಿ 8 ಅಕ್ಷರ ಇರಬೇಕು, ಒಟ್ಟಾರೆ 4 ಪಾದದಲ್ಲಿ 32 ಅಕ್ಷರ ಇರಬೇಕು ಅಂತ ಅದನ್ನ ಆತರ ಮಾಡಿದ್ದಲ್ಲ. ಅದಕ್ಕೆಲ್ಲದಕ್ಕೂ ಕೂಡ ಪ್ರತ್ಯೇಕ ಅರ್ಥಗಳಿವೆ. ಏವ ಮತ್ತು ಚ ಶಬ್ದದಿಂದ ಭಗವಂತ ಹೇಗೆ ವಾಚ್ಯ ಅಂತ ಅನ್ನೋದನ್ನ ಹಿಂದೆ ವಿಷ್ಣು ಸಹಸ್ರನಾಮ ಪ್ರವಚನದಲ್ಲಿ ತಿಳಿಸಿದ್ದೆ. ಚ ಅಂದ್ರೆ ಗುಣಸ್ವರೂಪ ಅಂತ ಅರ್ಥ. ಗುಣೋಚ್ಚಯನಾದ್ರಿಂದ ಅದರಲ್ಲಿ ಒಂದು ಈ ಐತರೇಯ ಉಪನಿಷತ್ ಭಾಷ್ಯದಲ್ಲೇ ಬಂದಿದೆ. ಗುಣಸ್ವರೂಪನಾದ್ರಿಂದ ಗುಣ ಸಮುದಾಯ ರೂಪನಾದ್ರಿಂದ ಗುಣೋಚ್ಚಯ ರೂಪನಾದ್ರಿಂದ ಅವನ್ನ ಚ ಅನ್ಬೇಕು. ಏವ ಅಂತ ಅನ್ನೋದಕ್ಕೂ ಕೂಡ ಹೀಗೆ ಮತ್ತೊಂದೇನು ಬೇರೆ ಅರ್ಥನೇ ಆಚಾರ್ಯರ ಈ ಎಲ್ಲ ನಿಷ್ಪತ್ತಿಗಳನ್ನು ನೋಡಿ ಅಲ್ಲಿ ಹೇಳುವಂತ ವರ್ಣನೆ ಮಾಡಿದ್ದೆ. ಇದ್ರ ಬಗ್ಗೆ ನಮಗೊಂದು ಬಲವಾದ ಕಮಿಟ್ಮೆಂಟ್ ಬೇಕಾಗ್ತದೆ. ಸಕಲ ಶಬ್ದಗಳು ಭಗವಂತನ ಹೇಳ್ತವೆ ಅಂತ ಹೀಗೆ ಹೇಳೋದಿದೆಯಲ್ಲ, ಇದು ಆಚಾರ್ಯರ ಸಿದ್ಧಾಂತದ ಒಂದು ವಿಶಿಷ್ಟವಾದ ಸಂಗತಿ. ತಾತ್ಪರ್ಯದ ದೃಷ್ಟಿಯಿಂದ, ವಾಕ್ಯದ ತಾತ್ಪರ್ಯ ದೃಷ್ಟಿಯಿಂದ, ಒಟ್ಟಾರೆ ಮಹಿಮೆಯ ದೃಷ್ಟಿಯಿಂದ ಭಗವಂತನ ಹೇಳ್ತವೆ ಅಂತ ಮತ್ತು ಯಾರು ಹೇಳಬಹುದು. ಈಗ ಎಲ್ಲಿ ಅರ್ಜುನ ಅಂತ ಬಂದಲ್ಲಿ ಅರ್ಜುನ ಅಂತ ಅರ್ಥ, ದ್ರೌಪದಿ ಅಂತ ಬಂದಲ್ಲಿ ದ್ರೌಪದಿ ಅಂತ ಅರ್ಥ, ದುರ್ಯೋಧನ ಅಂತ ಬಂದಲ್ಲಿ ದುರ್ಯೋಧನ ಅಂತ ಅರ್ಥ. ಈಗ ಎಲ್ಲರ ಅನೇಕ ಕಥೆಗಳನ್ನು ಹೇಳಿಯೂ ಕೂಡ ಕೊನೆಗೆ ಭಗವಂತನ ಮಹಿಮೆಯನ್ನು ಹೇಳುವುದ್ರಲ್ಲಿ ಅವಳು ತಾತ್ಪರ್ಯ ಇರ್ತದೆ. ಭಗವಂತ ಅದರ ನಾಯಕ, ಭಾಗವತಕ್ಕೆ ಮಹಾಭಾರತಕ್ಕೆ ಅಂತ ಮಾಡುವುದು ಬಹಳ ಸುಲಭ. ದುರ್ಯೋಧನ ಅನ್ನೋ ಶಬ್ದನೂ ಭಗವಂತನ ಹೇಳ್ತದೆ, ದ್ರೌಪದಿ ಅನ್ನೋ ಶಬ್ದವೂ ಭಗವಂತನ ಹೇಳ್ತದೆ. ವಸಂತೆ ಜ್ಯೋತಿಷ ಯಜೇತ, ಪ್ರತಿಯೊಂದು ವಸಂತ ಕಾಲದಲ್ಲಿಯೂ ಜ್ಯೋತಿಷ್ಠೋಮ ಯಾಗವನ್ನು ಮಾಡಬೇಕು. ಯಾಕೆಂದ್ರೆ ಭಗವಂತನ ಪ್ರೀತ್ಯರ್ಥವಾಗಿ ಅಂತ ಭಗವಂತನ ಮಹಿಮಾಪರವಾಗಿ ಹೇಳುವುದು ಬಹಳ ಸುಲಭ. ವಸಂತೆ ಅನ್ನೋ ಶಬ್ದಕ್ಕೆ, ಜ್ಯೋತಿಷ ಅನ್ನೋ ಶಬ್ದಕ್ಕೆ, ಯಜೇತ ಅನ್ನೋ ಶಬ್ದಕ್ಕೆ ನಾವು ಪ್ರತ್ಯೇಕವಾಗಿ ಭಗವಂತನನ್ನೇ ನಾವು ವಿಷ್ಣು ಸಹಸ್ರನಾಮದ ರೂಪದಲ್ಲಿ ವಿಶ್ವಂ ವಿಷ್ಣು ಷಟ್ಕಾರ ಅನ್ನೋದು ಯಾವ ಕಥೆಯನ್ನು ಹೇಳ್ತಿಲ್ಲ. ಅದು ಒಂದೊಂದು ಶಬ್ದವೂ ಭಗವಂತನ ಹೇಳ್ತದೆ. ಹೇಗೋ
ಹಾಗೆ ಇವೆಲ್ಲವೂ ಭಗವಂತನ ಹೇಳ್ತವೆ ಅಂತ ಅನುಸಂಧಾನ ಮಾಡುವುದು ಬಹಳ ಕಷ್ಟ ಆಗ್ತದೆ. ಒಂದು ವ್ಯಾಕರಣ ದೃಷ್ಟಿಯಿಂದ ಕಷ್ಟ. ಮತ್ತೊಂದು, ನಾನು ಇತ್ತೀಚೆಗೆ ಅನೇಕ ಬೇರೆ ಬೇರೆ ವಿದ್ವಾಂಸರ ಪ್ರವಚನಗಳನ್ನು ಕೂಡ ಕೇಳ್ತಾ ಇದ್ದಾಗ ಸಹಜವಾಗಿ ಅವರು ನಮ್ಮ ಮೇಲೆ ಈ ಥರದ ಆರೋಪ ಮಾಡೋದು ಕೇಳಿ ಬಂತು. ಇದೆಲ್ಲ ತುಂಬಾ ತಿರುಚಿ ಮಾಡಿದ ಅರ್ಥ, ಸಹಜವಾದ ಅರ್ಥಗಳನ್ನು ಬಿಟ್ಟು ತಿರುಚಿ ಮಾಡಿದ ಅರ್ಥ, ಇದು ಶಬ್ದದ ಹಿಂಸೆ, ಶಾಸ್ತ್ರದ ಹಿಂಸೆ ಇದು ಅಂತ ಹೀಗೆಲ್ಲ ಅವರು ಅದನ್ನ ಹಾಸ್ಯ ಮಾಡಿದರು. ಇಂಥದ್ರ ಬಗ್ಗೆ ಎಲ್ಲ ಸಹಜ, ಅವ್ರು ಮಾಡೋದು ಸಹಜ. ಯಾಕಂದ್ರೆ ಅವರಿಗೆ ಮಧ್ವಾಚಾರ್ಯ ಮೇಲೆ ಗೌರವ ಇರಬೇಕಾಗಿಲ್ಲ, ಇರೋದಿಲ್ಲ, ಅವ್ರ ಪರಮತಿ ಇದೆ, ಅದರಿಂದ ಅವ್ರು ಆ ಥರ ಮಾಡೋದು ಸಹಜ. ಆದ್ರೆ ಸರ್ವಶಬ್ದ ವಾಚ್ಯತ್ವವನ್ನು ಅನುಸಂಧಾನ ಮಾಡಬೇಕು. ನಾಮಾನಿ ಸರ್ವಾಣಿ ಯಮಾವಿಶಂತಿ ಅನ್ನೋ ಮಾತಿನ ಬಗ್ಗೆ ನಮಗೆ ಕಮಿಟ್ಮೆಂಟ್ ಇರೋದ್ರಿಂದ, ಆಚಾರ್ಯ ಹೇಳಿರೋದ್ರಿಂದ ಈ ತರ ಅರ್ಥ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಮನಸ್ಸಿನಲ್ಲಿ ವೈದಾಟ ಇಲ್ಲದಂತೆ ಒಂದು ನಿರ್ಣಯ ಆಗಬೇಕು. ಅದಕ್ಕಾಗಿ ಕೊನೆಗೆ ಇದೊಂದು ಮಾತನ್ನು ಕೂಡ ಹೇಳಬೇಕು ಅಂತ ಬಯಸಿದೆ. ಇಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.